ಹಾಯ್ ವಿದ್ಯಾರ್ಥಿಗಳ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಈಗ ನಡೆಯುವಂತಹ ಪ್ರಿಪರೇಟರಿ ಪರೀಕ್ಷೆಗೆ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಇತಿಹಾಸ ವಿಷಯದಿಂದ ಮೋಸ್ಟ್ 5 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ. ಮತ್ತು ಹಾಗೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಎಷ್ಟರ ಮಟ್ಟಿಗೆ ಉತ್ತರಗಳು ಇರಬೇಕು ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಹಾಗಾದರೆ ಬನ್ನಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಬನ್ನಿ ಇಲ್ಲಿ ನೋಡಿ. ಮೊಟ್ಟ ಮೊದಲು 5 ಅಂಕದ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್, ಮಹಾವೀರರ ಜೀವನ ಮತ್ತು ಬೋಧನೆಯನ್ನು ಕುರಿತು ಚರ್ಚಿಸಿ ಅಂತ ಇದೆ ಅಲ್ವಾ. ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಉತ್ತರವು ಕೂಡ ಎಷ್ಟರ ಮಟ್ಟಿಗೆ ಬರೀಬೇಕು ಅಂದರೆ ನೀವು ಇಷ್ಟು ಬರೆದ್ರೆ ಸಾಕು. ಯಾಕಂದರೆ ಇಲ್ಲಿ ಮಹಾವೀರ ಜೀವನ ಮತ್ತು ಬೋಧನೆಯನ್ನು ಕುರಿತು ಬರೆಯಿರಿ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದು. ವರ್ಮಾನ ಮತ್ತು ಮಹಾವೀರ ಆರಂಭಿಕ ಜೀವನದ ಬಗ್ಗೆ ನೀವು ಬರೀಬೇಕಾಗುತ್ತೆ. ಇಷ್ಟು ಬರೆದು ನೋಡಿ. ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ 599ರಲ್ಲಿ ಜನಿಸಿದರು. ಅವರ ತಂದೆ ರಾಜ ಸಿದ್ಧಾರ್ಥ ಮತ್ತು ತಾಯಿ ರಾಣಿ ತ್ರಿಶಿಲಾದೇವಿ. ಸಿದ್ಧಾರ್ಥನು ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥನಾಗಿದ್ದರು. ವರ್ಧಮಾನ್ 18ನೇ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋಧಳನ್ನು ವಿವಾಹವಾಗ್ತಾರೆ. ಅವನಿಗೆ ಅನೋಜ್ಯ ಮತ್ತು ಪ್ರಿಯದರ್ಶಿನಿ ಎಂಬ ಮಗಳಿದ್ದಳು. ತನ್ನ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದ ವರ್ಧಮಾನ್ ಉಡುಪನ್ನು ಸೇರಿದಂತೆ ಪ್ರಾಪಂಚಿಕ ಸುಖಭೋಗಗಳನ್ನು ತ್ಯಜಿಸ್ತಾನೆ. ಅವನು ಸನ್ಯಾಸಿಯಾಗಿ ಜೀವನದ ಸತ್ಯವನ್ನರಿಸುತ್ತಾ ಸಂಚಾರ ಹೊರಡುತ್ತಾನೆ. 13 ವರ್ಷಗಳ ಕಾಲ ಸ್ವದೇಹ ದಂಡನೆ ಮತ್ತು ಆಳವಾದ ಧ್ಯಾನ ಮಾಡುತ್ತಾ ಜೀವನ ನಡೆಸ್ತಾರೆ. ವೈಶಾಖದ 10ನೇ ದಿನ ಬಿಹಾರದ ಜುನುಬಿಕಾ ಗ್ರಾಮದಲ್ಲಿ ವರ್ಧಮಾನನಿಗೆ ಜ್ಞಾನೋದಯವಾಗುತ್ತೆ. ಅವನು ಕೈವ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಪಡಿತಾನೆ ಮತ್ತು ಕೆವ್ಲಿನ್ ನಾದನು. ತದನಂತರ ವರ್ಧಮಾನ್ ಮಹಾವೀರನೆಂದು ಕರೆಯಲ್ಪಡ್ತಾನೆ. ಮುಂದಿನ 30 ವರ್ಷಗಳ ಕಾಲ ಕೋಸಲ, ಮಗಧ, ವಿದೇಹ ಮತ್ತು ಅಂಗಗಳಲ್ಲಿ ಜೈನ ಧರ್ಮದ ತತ್ವಗಳನ್ನು ಬೋಧಿಸುತ್ತಾ ಪ್ರವಾಸ ಕೈಗೊಳ್ತಾನೆ. ತನ್ನ 72ನೇ ವಯಸ್ಸಿನಲ್ಲಿ ದಕ್ಷಿಣ ಬಿಹಾರದ ರಾಜಗೃಹ ಸಮೀಪದ ಪಾವ ಎಂಬಲ್ಲಿ 1527ರಲ್ಲಿ ನಿರ್ಮಾಣವಾಗ್ತಾನೆ. ಇಷ್ಟು ಬರೆದು ಆದಮೇಲೆ ಮಹಾವೀರರ ಬೋಧನೆಗಳು ಕೇಳ್ತಾರೆ ನಿಮಗೆ. ಮಹಾವೀರರ ಒಂದು ಬೋಧನೆಗಳು, ಪಂಚಶೀಲ ತತ್ವಗಳನ್ನು ಕೇಳ್ತಾರೆ ಇವೆಲ್ಲವೂ ಕೂಡ. ಮತ್ತು ತ್ರಿರತ್ನಗಳು. ಪಂಚಶೀಲ ತತ್ವಗಳು ಅಂದರೆ ಸತ್ಯ, ಅಹಿಂಸೆ, ಆಸ್ತಿಯ ಕಳ್ಳತನ ಮಾಡದಿರುವುದು, ಅಪರಿಗ್ರಹ, ಬ್ರಹ್ಮಚರ್ಯ, ಪ್ರಾವಿತ್ಯತೆ ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟು. ತ್ರಿರತ್ನಗಳು ಸಮ್ಯಕ ಜ್ಞಾನ, ಸಮ್ಯಕ ನಂಬಿಕೆ, ಸಮ್ಯಕ ನಡತೆ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸ್ರಿ ಅಂತ ಹೇಳ್ತಾರೆ ನಿಮಗೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ನಿಮಗೆ 5 ಅಂಕದ ಪ್ರಶ್ನೆಗಳಿಗೆ ನೆನ್ಪಿಟ್ಕೊಳ್ಳಿ. ನೋಡಿ, ಕಾನಿಷ್ಕನು ಮಹಾನ್ ಅಂದರೆ ಗಾಂಧಾರ ಕಲಾ ಶೈಲಿಯ ಪ್ರಮುಖ ಲಕ್ಷಣಗಳು ಅಂದರೆ, ಗಾಂಧಾರ ಕಲೆ ಹೇಗಿತ್ತು ಅಂದರೆ, ಕಾನಿಷ್ಕನು ಮಹಾನ್ ಕಲಾ ಪೋಷಕನಾಗಿರ್ತಾನೆ. ಆತನ ಪ್ರಮುಖ ಕಟ್ಟಡಗಳು ಮತ್ತು ನಿರ್ಮಾಣಗಳು ಹೆಚ್ಚಾಗಿ ಗಾಂಧಾರ, ಮಥುರಾ, ಕಾನಿಷ್ಕಪುರ್ ಮತ್ತು ತಕ್ಷಶಿಲೆಗಳಲ್ಲಿ ಕಂಡುಬಂದಿವೆ. ಕುಶಾನರ ಅವಧಿಯು ಗಾಂಧಾರ ಕಲೆಯ ಅಥವಾ ಗ್ರೀಕೋ ಬೌದ್ಧ ಶೈಲಿಯ ಬೆಳವಣಿಗೆಗೆ ಪ್ರಾಮುಖ್ಯತೆ ಪಡೆದಿದೆ. ಭಾರತೀಯ ಮತ್ತು ಗ್ರೀಕ್ ಸಂಸ್ಕೃತಿಗಳ ಮಧ್ಯೆ ಮುಕ್ತ ಸಂಪರ್ಕದಿಂದಾಗಿ ಗಾಂಧಾರ ಕಲಾ ಪರಂಪರೆ ಎಂಬ ಹೊಸ ಕಲಾ ಪರಂಪರೆ ಉಗಮಿಸಿತು. ಇದು ಭಾರತ ಮತ್ತು ಗ್ರೀಕ್ ಕಲಾ ಶೈಲಿಗಳ ಸಮ್ಮಿಶ್ರಣ ಪ್ರತಿನಿಧಿಸುತ್ತದೆ. ಈ ಕಲಾ ಶೈಲಿಯ ಗಾಂಧಾರ ಪ್ರದೇಶದಲ್ಲಿ ಉಗಮಿಸಿದ್ದರಿಂದ ಇದನ್ನು ಗಾಂಧಾರ ಕಲೆ ಎಂದು ಕರೆಯಲಾಗಿದೆ. ಈ ಪ್ರದೇಶವು ಪ್ರಸ್ತುತ ಅಫ್ಘಾನಿಸ್ತಾನದಲ್ಲಿದೆ. ನೋಡಿ, ಲಕ್ಷಣಗಳು ಇಲ್ಲಿದ್ದಾವೆ, ಒಂದೊಂದಾಗಿ ಕೊಟ್ಟಿದ್ದೇನೆ. ಇಷ್ಟು ನೀವು ಲಕ್ಷಣಗಳನ್ನು ಬರೀಬೇಕಾಗುತ್ತೆ. ನಿಮಗೆ ಔಟ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಭಾಳ ಇಂಪಾರ್ಟೆಂಟ್, ಚೋಳರ ಗ್ರಾಮಾಡಳಿತವನ್ನು ವಿವರಿಸ್ರಿ ಅಂತ ಕೇಳ್ತಾರೆ. ಇದು ಕೂಡ 5 ಅಂಕಕ್ಕೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಚೋಳರ ಒಂದು ಗ್ರಾಮಾಡಳಿತ ವಿವರಿಸ್ರಿ, ಚೋಳರ ಆಡಳಿತ ಪದ್ಧತಿ. ಯಾಕಂದರೆ ಈ ಒಂದು 2026ರ ಸಾಲಿನ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಈ 5 ಅಂಕದ್ದು ಭಾಳ ಇಂಪಾರ್ಟೆಂಟ್ ಇದ್ದಾವೆ, ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಚೋಳರ ಆಡಳಿತ ಮತ್ತು ಗ್ರಾಮಾಡಳಿತ ಇಲ್ಲಿದೆ. ಗ್ರಾಮಾಡಳಿತ ಇಷ್ಟು ಬರೆದ್ರೆ ಸಾಕು ನೀವು. ಮತ್ತು ಸದಸ್ಯರಿಗೆ ಇರಬೇಕಾದ ಕನಿಷ್ಠ ಅರ್ಹತೆಗಳು, ಅನರ್ಹತೆಗಳು ಇದ್ದು ಇವುಗಳನ್ನು ಕೂಡ ಮೆನ್ಷನ್ ಮಾಡಿದರೂ ಕೂಡ ಏನು ತಪ್ಪಿಲ್ಲ. ಹರ್ಷವರ್ಧನನ ಸಾಧನೆಗಳನ್ನು ವಿವರಿಸ್ರಿ. ಹರ್ಷವರ್ಧನ್ ಬಗ್ಗೆ ಪೀಠಿಕೆ ಹಾಕಿ ಅವರ ಸಾಧನೆಗಳು ಇಲ್ಲಿದ್ದಾವೆ. ಈ ರೀತಿ ನೀವು ಬರಿಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಚೆನ್ನಾಗಿ ನೀವು ಇಂಪ್ರೂವ್ ಮಾಡ್ಕೊಳ್ಬೋದು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸ್ರಿ ಅಂತ ಇದೆ. ಇದು ಕೂಡ 5 ಅಂಕಕ್ಕೆ ನಿಮಗೆ ಕೇಳ್ತಾರೆ ಕ್ವಶನ್ನು. ತುಂಬ ಈಜಿ ಇದೆ ಇದು ಕೂಡ.
ಹೊಯ್ಸಳರ ಒಂದು ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳಿದು. ಇವು ಕೂಡ ನೀವೇನು ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಷ್ಟು ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣದ ದಂಡಯಾತ್ರೆಯನ್ನು ಕುರಿತು ಚರ್ಚಿಸಿ ಅಂತ ಇದೆ. ಇದು ಕೂಡ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್. ದಕ್ಷಿಣ ಭಾರತದ ದಂಡಯಾತ್ರೆಗಳು, ದೇವಗಿರಿಯ ಮೇಲೆ ಆಕ್ರಮಣ ಮತ್ತು ವಾರಂಗಲ್ನ ದಂಡಯಾತ್ರೆ, ದ್ವಾರ ಸಮುದ್ರದ ಮೇಲೆ ದಾಳಿ, ಮದುರೈನ ಆಕ್ರಮಣ, ದೇವಗಿರಿಯ ಮೇಲೆ 2ನೇ ಆಕ್ರಮಣ, ಇಷ್ಟು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ ಅಂತ ಇದೆ. ಇದು ಕೂಡ 5 ಅಂಕಕ್ಕೆ ಬಹಳ ಇಂಪಾರ್ಟೆಂಟ್ ಸೈನಿಕ ಸುಧಾರಣೆಗಳು ಇದ್ದಾವೆ. ಓಕೆನಾ, ಎಷ್ಟು ಬರೀರಿ. ಮತ್ತು ಕಂದಾಯ ಸುಧಾರಣೆಗಳನ್ನು ಕೂಡ ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಆರ್ಥಿಕ ಸುಧಾರಣೆಗಳು ಇದೆ. ಓಕೆ, ನೆಕ್ಸ್ಟು ಅಕ್ಬರ್ನ ಧಾರ್ಮಿಕ ಮತ್ತು ರಜಪೂತ್ ನೀತಿ ವಿವರಿಸ್ರಿ ಅಂತ ನಿಮಗೆ ಕೇಳ್ತಾರೆ. 5 ಅಂಕಕ್ಕೆ ಭಾಳ ಇಂಪಾರ್ಟೆಂಟ್ ಇದು ಕೂಡ. ಓಕೆ, ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ, ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸ್ರಿ ಅಂತ ಇದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆ, ಶಿವಾಜಿ ಆರಂಭಿಕ ಜೀವನ ಅಂತ ಹೇಳ್ಬೋದು. ಇದರಲ್ಲಿ ಇವು ಬಿಟ್ಟರೆ ಬೇರೆ ಯಾವುದೂ ಕೂಡ ನಿಮಗೆ 5 ಅಂಕಕ್ಕೆ ಬರೋದಿಲ್ಲ, ನೆನಪಿಟ್ಕೊಳ್ಳಿ. ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇದು ಎಲ್ಲ 5 ಅಂಕಕ್ಕೆ ಬರುವಂಥದ್ದು. ತಾಳಿಕೋಟೆ ಕದನ ಕಾರಣಗಳ ಪರಿಣಾಮಗಳನ್ನು ತಿಳಿಸಿ ಯಾವುವು ಅಂತ ಕೇಳ್ತಾರೆ. ತಾಳಿಕೋಟೆ ಕದನ 1565ರಲ್ಲಿ ನಡೆದಿದೆ. ಅದಕ್ಕೆ ಕಾರಣಗಳು, ಯುದ್ಧಕ್ಕೆ ಕಾರಣಗಳು ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಇವುಗಳನ್ನು ಓದಿ ಮತ್ತು ಯುದ್ಧದಿಂದ ಪರಿಣಾಮಗಳು ಏನಾಯಿತು ಅನ್ನೋದು ಕೂಡ ಇಲ್ಲಿದೆ. ಇದರಲ್ಲಿ ಬರಿಬೇಕು. ಯಾವುದಾದ್ರೂ ಪಾಯಿಂಟ್ಸ್ಗಳನ್ನು ನೀವು ಬರ್ಕೊಳ್ಬೇಕಾಗತ್ತೆ. ಮಹಮ್ಮದ್ ಗವಾನ್ನ ಸಾಧನೆಗಳನ್ನು ವಿವರಿಸ್ರಿ ಅಂದರೆ ನೋಡಿ, ಮಹಮ್ಮದ್ ಗವಾನ್ 1463 ಮತ್ತು 1481ರ ಮಧ್ಯದಲ್ಲಿ ಇಲ್ಲಿ ಸಾಧನೆಗಳು ನಡೀತವೆ. ಈ ಸಾಧನೆಗಳು ಯಾವುದೆಲ್ಲ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದೆ. ಇವುಗಳನ್ನು ನೀವು ಬರಿಬೇಕಾಗುತ್ತೆ ಸರಿಯಾಗಿ ಸ್ಟಡಿ ಮಾಡಿಕೊಂಡು. ನೆಕ್ಸ್ಟು ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳನ್ನು ಯಾವುವು ಅಂತ ಕೇಳ್ತಾರೆ. ಪ್ಲಾಸಿ ಕದನ 1757ರಲ್ಲಿ ನಡೀತಿದೆ. ಇದು ಪೀಠಿಕೆ ಬರೆಯುವುದು. ಆಮೇಲೆ ಕಾರಣಗಳನ್ನು ಒಂದೊಂದಾಗಿ: ರಾಜಕೀಯ ಕಾರಣ, ದಸ್ತಗಳ ದುರುಪಯೋಗ, ಫ್ರೆಂಚರಿಗೆ ಆಶ್ರಯ, ಕಲ್ಕತ್ತಾ ಕೋಟೆ ಆಕ್ರಮಣ, ದಿವಾನ ರಾಜಬಲ್ಲವನಿಗೆ ಆಶ್ರಯ, ಕಪ್ಪು ಕೋಣೆ ದುರಂತ, ಹಾಗೆ ಪರಿಣಾಮಗಳು ಕೂಡ ಕೊಟ್ಟಿದೆ. ಹೌದಾ? ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ ಅಂತ ನಿಮಗೆ ಇದು ಕೂಡ ಬರುತ್ತೆ 5 ಅಂಕಕ್ಕೆ. ಬಹಳ ಇಂಪಾರ್ಟೆಂಟ್ ಇದು ಕೂಡ. ಯಾಕಂದರೆ ಇದನ್ನು ಕೇಳ್ತಾರೆ 1 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್. 2ನೇ ಆಂಗ್ಲೋ ಮೈಸೂರು ಯುದ್ಧ ನಡೀತು 1780-84. ಯಾರ್ಯಾರ ಮಧ್ಯದಲ್ಲಿ ನಡೀತು ಅನ್ನೋದು ಕೂಡ ಹೇಳ್ತಾರೆ. 3ನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ಕೊನೆಗೊಳ್ತು, ಯಾವ ನಡುವೆ ಒಪ್ಪಂದ ಆಯಿತು, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಸೋರಿಕೆ ಸಿದ್ಧಾಂತವನ್ನು ವಿವರಿಸಿದ ಸಂಪತ್ತಿನ ಸೋರಿಕೆ ಅಥವಾ ಸೋರಿಕೆ ಸಿದ್ಧಾಂತ, ಇವುಗಳನ್ನು ಕೂಡ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೆಯಿರಿ ಅಂತ ಇದೊಂದು ಪ್ರಶ್ನೆ ಬಂದೇ ಬರ್ತದೆ. ವಿತ್ ಆನ್ಸರ್ಸ್ ಇದಾವೆ, ಕರೆಕ್ಟಾಗಿ ಓದ್ಕೊಳ್ಳಿ. ಓಕೆನಾ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ, ಇದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಭಾರತದಲ್ಲಿ ರಾಷ್ಟ್ರೀಯತೆಯ ಒಂದು ಉದಯಕ್ಕೆ ಕಾರಣವಾದ ಅಂಶಗಳು ಯಾವ? ಭಾರತದ ರಾಷ್ಟ್ರೀಯತೆಯ ಬೆಳವಣಿಗೆ ಪ್ರಮುಖ ಕಾರಣಗಳು, ಇವು ಕೂಡ ಬಹಳ ಇಂಪಾರ್ಟೆಂಟ್. ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದ ಐಕ್ಯತೆಗೆ ಕಾರಣವಾದ ಪ್ರಮುಖ ಅಂಶಗಳು, ಇದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆ, ಇಷ್ಟು 5 ಅಂಕಕ್ಕೆ ಸಂಬಂಧಪಟ್ಟಾಗೆ. ಹಾಗೆ 2 ಮತ್ತು 1 ಅಂಕದ್ದು ಇದರಲ್ಲಿ ಬಂದೇ ಬರ್ತವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್